ಯಾ ಸರ್, ನೀವು ಹೋಗ್ ಬಂದಾದ್ಮೇಲೆ ಅಥವಾ ನೀವ್ ಅಲ್ಲಿರುವಾಗ ಆ ವಾತಾವರಣ ಹೇಗಿತ್ತು? ಅಂದ್ರೆ ಬಹಳಷ್ಟು ಗಲಾಟೆಗಳು, ಸಂಗೀತ ಅವ್ರಿಗೆ ವಿನಯ್ ಅವ್ರ ಆಗಲ್ಲ, ವಿನಯ್ ಅವ್ರಿಗೆ ಸಂಗೀತ ಅವ್ರ ಕಂಡ್ರೆ ಆಗಲ್ಲ, ತನೀಶ್ ಅವ್ರ ಮಧ್ಯೆ ಹಿಂಗೆ ಬೇರೆಯವ್ರಿಗೆಲ್ಲರಿಗೂ ತುಂಬಾ ಗಲಾಟೆ ಇರುವಂತ ಸೀಸನ್ ಇದು. ಒಬ್ರಿಗೊಬ್ರು ಆಗದೇ ಇಲ್ಲ ಅನ್ನೋ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅವ್ರೆ. ಸೊ ಆ ತರ ಇರುವಾಗ ಆ ವಾತಾವರಣ ನೋಡಿದ ತಕ್ಷಣ ನಿಮ್ಗೆ ಹೇಗೆ ಅನಿಸ್ತು? ಸ್ಥಿತಿಗತಿಗಳನ್ನ ನೋಡಿ ಆ ವಾತಾವರಣ, ಮನೆಯ ವಾತಾವರಣ. ಇಲ್ಲ, ಒಂಥರ ನಾವ್ ಎಂಟರ್ ಆದಾಗ ಒಂದ್ ಏನೋ ವೈಬ್ರೆನ್ಸ್ ಆಗಿ ನಾವೇನೋ ಮ್ಯೂಸಿಕ್ ಹಾಕೊಂಡೆಲ್ಲ ಎಂಟರ್ ಆದ್ವಿ. ಬಟ್ ಅದಾದ್ಮೇಲೆ ಆ ಇಡೀ ವಾತಾವರಣ ಒಂಥರ ಡಲ್ ಇತ್ತು. ಅಂದ್ರೆ ಅವರೆಲ್ಲಾ ಮುಖಗಳು, ಇನ್ನೊಂದ್ ಏನಂತ ಹೇಳಿದ್ರೆ ಬಹಳಷ್ಟು ದಿವಸ 78 ದಿವಸ ಏನೋ ಆಲ್ಮೋಸ್ಟ್ ಆಗೋಗಿದೆ. ಅಂಡ್ ಡ್ರೈನ್ ಆಗ್ಬಿಟ್ಟಿರ್ತಾರೆ, ತುಂಬಾ ಡ್ರೈನ್ ಆಗ್ತಾರೆ. ನಾವು ಎಲ್ಲ ಡ್ರೈನ್ ಆಗಿದ್ವಿ ಆ ಟೈಮ್ ಅಲ್ಲಿ. ಬಟ್ ಒಂದೇ ಒಂದ್ ಇದ್ದಿದ್ದು ಏನಂತ ಹೇಳಿದ್ರೆ, ನಾನ್ ನಿನ್ನೆ ಏನ್ ಪರ್ಫಾರ್ಮ್ ಮಾಡಿದೀನಿ ಮನೆ ಒಳಗಡೆ, ಯಾವ ತರ ನನ್ನ ಜೀವನ ನಾನು ಬದುಕಿದೀನಿ, ಅದಕ್ಕಿಂತ ಬೆಟರ್ ಆಗಿ ಇವತ್ ಬದುಕೋತರ ಆಗ್ಲಿಯಪ್ಪ ಅಂತ ಕೇಳ್ಕೊಂಡೆ ಮನೇಲಿ ಜೀವನ ಮಾಡ್ತಾ ಇದ್ವಿ. ಅಂಡ್ ನಾವು ಎಂಜಾಯ್ ಮಾಡಿದೀವಿ. ಯಾರು ಕೊಡ್ತಾರೆ ನಿಮ್ಗೆ ಸಂಭಾವನೆ ಕೊಟ್ಟು ನಿಮ್ ಜೀವನ ನೀವು ನಡೆಸಿ, ಆಟ ಆಡ್ಸಿ, ನಿಮ್ಗೆ ನೀವೇ ಅಡ್ಗೆ ಮಾಡ್ಕೊಂಡು ಊಟ, ಚಿಕ್ಕವ್ರು ಇರ್ಬೇಕಾದ್ರೆ ಆಟ ಆಡ್ತಾ ಇದ್ವಿ, ಅಡ್ಗೆ ಮನೆ ಆಟಗಳು, ಇಷ್ಟಿಷ್ಟು ಚಿಕ್ಕ ಪಾತ್ರೆಗಳನ್ನೆಲ್ಲ ತಂದು. ಇವಾಗ ಆ ಚಿಕ್ಕವರಿದ್ದಾಗ ಆಡ್ತಿದ್ದ ಆಟನ ರಿಯಲ್ ಆಗಿ ಜೀವಿಸೋದಕ್ಕೊಂದು ಅವಕಾಶ ಇದೆ. ಬದುಕಿಯಲ್ಲ, ಜೀವಿಸಿ ಅದನ್ನ. ಇವಾಗ ಮತ್ತೆ ಸಿಗಲ್ಲ. ಮತ್ತೆ ಯಾರು ನಿಮ್ಗೆ ದುಡ್ಡು ಕೊಟ್ಬಿಟ್ಟು ಬದುಕಪ್ಪ ಒಂದ್ ವಾರ ಒಂದ್ ಮನೆಯೊಳಗೆ ಕಳಿಸ್ತೀನಿ ಅಂತ ಯಾರು ಹೇಳ್ತಾರೆ ನಿಮ್ಗೆ? ಯಾರು ನಿಮ್ ಮೇಲೆ ಇಲ್ಲ. ಸೊ ಎನರ್ಜಿ ಡೌನ್ ಇತ್ತು. ಬಟ್ ದೆನ್ ನನ್ಗನ್ಸ್ತು, ನಾವೇನೋ ಹೊಸೊಬ್ರು ಆ ಮನೆಗ್ ಬಂದಿದ್ರಿಂದ ಅವರು ಒಂದ್ ಸ್ವಲ್ಪ ಆಕ್ಟಿವ್ ಆದ್ರು. ಅದ್ರ ಜೊತೆಗೆ ಬಿಗ್ ಬಾಸ್ ಟಾಸ್ಕ್ ಗಳೆಲ್ಲ ಆದ್ಮೇಲೆ ಅದು ಐಸ್ ಕ್ರೀಮ್ ಕಳ್ಸಿಕೊಟ್ರು, ಒಂದಿಷ್ಟು ಊಟ ಕಳ್ಸಿಕೊಟ್ರು. ಅದೆಲ್ಲ ಏನ್ ನಡೀತೋ ಅದೊಂದಿಷ್ಟು ಬದಲಾವಣೆಗಳು ಅವ್ರಿಗೆ ಒಂಥರ ಖುಷಿನ ತಂದು ಕೊಡ್ತು ಮನೆ ಒಳಗಡೆ. ಅಂಡ್ ನಾವು ಆಡ್ದಂತ ಒಂದಿಷ್ಟು ಮಾತುಗಳು ಕೂಡ ಅವ್ರಿಗೆ ನಾಟಿರುತ್ತೆ ಅನ್ನುವಂತ ಮನವರಿಕೆ ನನಗೂ ಕೂಡ ಆಗಿದೆ. ಯಾಕಂತ ಹೇಳಿದ್ರೆ ನಾನು ಎಲ್ಲರ ಮುಖದಲ್ಲಿ ನೋಡಿದೆ, ವಿನಯ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ತನಿಷಾ ಆಗಿರ್ಬೋದು, ಸಂಗೀತ ಆಗಿರ್ಬೋದು. ಅಂಡ್ ಒಂದ್ ಟಾಸ್ಕ್ ಕೂಡ ಆಡಿಸ್ತೀವಿ ಎಲ್ಲಿ ಆ ಟಾಸ್ಕ್ ಅಲ್ಲೂ ಎಷ್ಟು ಕಹಿ ತುಂಬಿಕೊಂಡಿತ್ತು ಅಂತ ಹೇಳಿದ್ರೆ, ಒಬ್ಬರ ಬಗ್ಗೆ ಒಬ್ರು ಹೊಗಳಿ ಅಂತ ಹೇಳಿದ್ರೆ ಆ ಕೋಪದಲ್ಲೇ ಹೊಗಳ್ತಾ ಇದ್ರು. ಸೊ ನಾನು ಸ್ಟಾಪ್ ಮಾಡಿಸ್ದೆ, ಮಿಡ್ಲ್ ಅಲ್ಲಿ ಸ್ಟಾಪ್ ಮಾಡಿಸಿ ಅವ್ರಿಗೆ ಹೇಳಿದೆ, ದಯವಿಟ್ಟು ನಿಲ್ಸಿ ಒಂದ್ ನಿಮಿಷ. ನೀವು ಆಡ್ತಾ ಇರೋ ಮಾತಲ್ಲೂ ಸರ್ಕ್ಯಾಸಮ್ ಇದೆ. ಸೊ ಅದನ್ನ ಬಿಟ್ಟು ಜೆನ್ಯೂನ್ ಆಗಿ ನಿಮ್ ಬಾಟಮ್ ಆಫ್ ಯುವರ್ ಹಾರ್ಟ್ ಇಂದ ಈ ವ್ಯಕ್ತಿ ಬಗ್ಗೆ, ಈಗ ನಮ್ಗೆ ಎಷ್ಟೇ ಕೋಪ ಇರ್ಬೋದು ಒಬ್ಬ ವ್ಯಕ್ತಿ ಬಗ್ಗೆ, ಅವ್ನ್ ನನ್ ದುಶ್ಮನ್ ಆಗಿರ್ಬೋದು, ಆದ್ರೆ ನನ್ ದುಶ್ಮನಲ್ಲೂ ಕೂಡ ಒಂದಿಷ್ಟು ಒಳ್ಳೆ ಗುಣಗಳನ್ನ ನಾನು ನೋಡಿರ್ತೀನಿ. ಅವನಲ್ಲಿರುವಂತ ಬೆಸ್ಟ್ ಸ್ಕಿಲ್ಸ್ ಗಳನ್ನ ನಾನು ನೋಡಿರ್ತೀನಿ. ನನ್ನ ಹತ್ರ ಹೇಳು ಅಂತ ಹೇಳಿದಾಗ ನಾನು ಅದನ್ನ ಹೇಳಬಲ್ಲೆ. ಅದನ್ನ ಹೇಳಕ್ ಆಗಲ್ವಾ? ಅಂಡ್ ಅದನ್ನ ಹೇಳಿದ್ರು ಅವರು. ಅಂಡ್ ಅದನ್ನ ಹೇಳಿದಾಗ ನನ್ಗೆ ಆ ಇಡೀ ಮನೇಲಿ ಅದೊಂದು ವೆರಿ ಇಮೋಷನಲ್ ಮೂಮೆಂಟ್ ಆಗಿತ್ತು. ಇದೇ ಅಲ್ವಾ ಜೀವನ? ಒಳಗಡೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಅಥವಾ ನಾವಿದ್ದಾಗ ಆಗಿರ್ಬೋದು. ನಾವ್ ಅವತ್ತು ಸಂಗೀತ ಮತ್ತೆ ವಿನಯ್ ನಡುವೆ ನಾವೇನ್ ಆ ಟಾಸ್ಕ್ ಮಾಡ್ಸಿದ್ವಿ, ನೀರ್ ಹೊಡೆದು ಅವ್ರು ಒಬ್ರನ್ನೊಬ್ರು ಹೊಗಳ್ಬೇಕು ಅನ್ನೋ ಟಾಸ್ಕ್, ನಾವು ಆ ಅದೇ ಟಾಸ್ಕ್ ಅನ್ನ 114 ದಿವಸಗಳು ಕಾಲ ನಾವು ಅದನ್ನ ಜೀವಿಸಿದೀವಿ. ಅದನ್ನ ಟಾಸ್ಕ್ ಆಗಿ ಇಟ್ಕೊಳ್ದೆ ಜೀವಿಸಿದೀವಿ. ಸೊ ಇವ್ರು ಅದನ್ನ ಒಂದ್ 5 ನಿಮಿಷ ಜೀವಿಸಿದ್ರಲ್ಲ. ಅಂಡ್ ಅಲ್ಲೊಂದು ರಿಯಲೈಸೇಷನ್ ಪಾಯಿಂಟ್ ಆಯ್ತು ಅವ್ರಿಗೂ ಕೂಡ. ಅಂಡ್ ಅದು ಜನರಲ್ ಆಗಿ ಹೇಳಿದ್ದು, ಅದು ಎಲ್ಲರಿಗೂ ಅಷ್ಟೇ. ವಿನಯ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಈ ಕಡೆ ಕಾರ್ತಿಕ್ ಆಗಿರ್ಬೋದು, ಅಥವಾ ತುಕಾಲಿ ಅವ್ರಿಗಾಗಿರ್ಬೋದು, ಯಾರೇ ಆ ಮನೇಲಿ ಯಾರೆಲ್ಲ ಇದಾರೆ ಎಲ್ಲರಿಗೂ ಸೇರಿ ಅದೊಂದು ಜನರಲ್ ಆಗಿರುವಂತ ವಿಚಾರ ಆ ಆಟದ ಮುಖಾಂತರ ಹೇಳ್ಬಂತ. ಮೇ ಬಿ ಅಲ್ಲಿ ಪ್ರಾಬಬ್ಲಿ ಆಗ್ತಾ ಇರೋದು, ನೀನ್ 1 ಕೊಟ್ರೆ ನಾನು 2 ಕೊಡ್ತೀನಿ ನೋಡು, ಇದು ಆಗ್ತಿರೋದ್ರಿಂದ ಪ್ರಾಬ್ಲಿ ಎಲ್ಲೋ ಇಟ್ ಇಸ್ ಅನ್ಸಾರ್ಟೆಡ್ ಆಗಿ ಉಳ್ಕೋತಿರಬಹುದು. ಸೊ ನೀವ್ ಹೇಳಾದ್ಮೇಲೆ ಪ್ರಾಬ್ಲಿ ನೋಡೋಣ ಸರ್ ಮುಂದಿನ ದಿನಗಳಲ್ಲಿ.